ಆತ್ಮೀಯ ಎಚ್ 16 ನ್ಯೂಸ್ ಅದೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರು. ರೈತರ ಹೋರಾಟ ಅಂತೂ ನಿರಂತರವಾಗಿ ನಡೀತಾ ಇದೆ. ಜಾಗೃತಿ ಮಾಡುವಂಥ ಕೆಲಸ ನಡೀತಾ ಇದೆ, ಜಾಗೃತರಾಗ್ತಾ ಇದ್ದಾರೆ. ಆದರೆ ಏನು ಸಮಸ್ಯೆಪ್ಪ ಅಂದ್ರೆ ಜಾಗೃತ ಆಗೋ ಜೊತೆಗೆ ಅದರ ಪರಿಣಾಮ ಇನ್ನೊಂದು ಭಾಳ ಮಹತ್ವದ ವಿಷಯ ಚರ್ಚೆ ಮಾಡುವಂಥದ್ದು. ನೀವು ನೋಡಿದಿರಿ ಈಗಾಗಲೇ ಬೆಳಗಾವಿಯಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ಹಿನ್ನೀರಿನಿಂದ ಏನಪ್ಪ ಅಂತಂದ್ರೆ ಈ ಮಾಸ್ತಿ ಹೊಳಿ, ಗುಡಗನಟ್ಟಿ, ಬೀರನ ಹೊಳಿ, ಸುಧಗಟ್ಟಿ, ಜಾರಕಿಹೊಳಿ ಗ್ರಾಮಗಳಿಂದ ಎಲ್ಲ ಮುಳುಗಿ ಹೋದಂಥ ಅವರಿಗೆ ಪರಿಹಾರ ಕೊಡೋಲ್ಲಿ ಇನ್ನೂ ಒಂದು ಯೋಗ್ಯ ರೀತಿ ಪರಿಹಾರ ಕೊಟ್ಟಿಲ್ಲ ಅಂತ ನಿರಂತರವಾದಂಥ ಒಂದು ಹೋರಾಟವನ್ನು DC ಅವರ ಕಚೇರಿ ಎದುರಿಗೆ ಅಥವಾ ನೀರಾವರಿ ನಿಗಮದ ಎದುರಿಗೆ ಹೋರಾಟ ಮಾಡ್ತಾಯಿದ್ರು. ನಮಗೆ ಏನಪ್ಪ ಅಂತಂದ್ರೆ ಈ ಯೋಗ್ಯ ಬೆಲೆ ಪರಿಹಾರ ಕೊಡೋದು ಒಂದು ಕಡೆ ಹಿಂಗೆ ನಡೆದಿದ್ರೆ, ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ನಮ್ಮ ಬೆಂಬಲ ಬೆಲೆ ಕೊಡ್ರಿ ಬೆಳೆಗಳಿಗೆ, ಇನ್ನುಳಿದ ಬೆಳೆಗೆ 23 ಬೆಳೆಗಳಿದ್ದಾವೆ, ಬೆಂಬಲ ಬೆಲೆ ಕೊಡಬೇಕು ಅಂತ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಪಾಪ ರೈತರು. ಇದೇ ಒಂದು ಸಂದರ್ಭದಲ್ಲಿ ಮತ್ತೂ ಸ್ಟ್ರೈಕ್ ಸೇರ್ತಾ ಇದೆ. ಈಗ ಬರ ಬಿದ್ದಿದೆ, ಮಳೆ ಇಲ್ಲ, 157 ತಾಲೂಕುಗಳಲ್ಲೇ ಅದು ಆಯಿತು. ನಮ್ಗೆ ವಿಮೆ ಪರಿಹಾರ ಜೊತೆಗೆ ನಮಗೆ ಏನಪ್ಪ ಅಂದ್ರೆ ಬೆಂಬಲ ಬೆಲೆ ಜೊತೆಗೆ ನಮಗೆ ಏನಪ್ಪ ಅಂದ್ರೆ ಈ ಬರ ಪರಿಹಾರ ಕೊಡ್ರಿ, ಸಾಲ ಮನ್ನಾ ಮಾಡಿರಿ, ಇವೆಲ್ಲ ಬೇಡಿಕೆಗಳು ಇಟ್ಕೊಂಡು ಇವತ್ತು ರೈತರ ಬೀದಿಗಿಳಿದಿದ್ದಾರೆ. ಧ್ವನಿ ಜೋರಾಗಲಿಕ್ಕೆ ಅದಕ್ಕೆ ಸರ್ಕಾರ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ DKC ಅವರು ನಾನು ಬೆಳೆ ಸಾಲ ಮನ್ನಾ ಮಾಡ್ತೀನಿ ರೈತರದ್ದು ಅಂತ ಹೇಳಿದ್ರು. ಇನ್ನೂ ಆಗಿಲ್ಲ, ಸಂಪುಟ ರಚನೆ ಹಂಗೆ ಮುಂದೆ ಹೋಗ್ತಾಯಿದೆ. ಈಗಂತೂ ಮೂಗಿ ತುಪ್ಪ ಸವರಿದ್ದಾರೆ, ನಮ್ಮದು ನಿಮಗಿಲ್ಲಪ್ಪ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ. ಆದರೆ ಸಾಲ ಮನ್ನಾ ಮಾಡಿ ಸಮಸ್ಯೆ ಸಾಲ್ವ್ ಆಯಿತಾ? ಬೆಂಬಲ ಬೆಲೆ ಕೊಟ್ಟರೆ ರೈತರ ಸಮಸ್ಯೆ ಸಾಲ್ವ್ ಆಯಿತಾ? ಬರದ ಪರಿಹಾರ ಕೊಟ್ಟರೆ ರೈತರ ಸಮಸ್ಯೆ ಪರಿಹಾರ ಆಯಿತಾ? ಇಲ್ಲ. ತಾತ್ಕಾಲಿಕ ರೆಮಿಡಿಗಳು ಅಷ್ಟೇ, ಅವೆಲ್ಲ ತಾತ್ಕಾಲಿಕ ರೆಮಿಡಿಗಳು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಪರಿಹಾರ ಇಲ್ಲಿ ರೈತರ ಸ್ವತಃ ತಾವು ಅಧಿಕಾರನ ಕೈ ತೆಗೆದುಕೊಳ್ಳುವಂಥದ್ದು. ಕಾಂಶರಾಮರು ಹೇಳ್ತಾಯಿದ್ರು, ದಲಿತರಿಗೆ ಬೆಲೆ ಬರಬೇಕಾಗಿದ್ರೆ ಅಧಿಕಾರ ತಗೊಳ್ಬೇಕು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನು